ಅಯೋಧ್ಯ ನಗರದಲ್ಲಿ ಶ್ರೀ ಹನುಮಾನ್ ಜಯಂತಿ ಪ್ರಯುಕ್ತ ಭಕ್ತಿಭಾವದಿಂದ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಸನ್ನಿಧಾನದಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಈ ಪವಿತ್ರ ಸಂದರ್ಭದಲ್ಲಿ ಗುರುಗಳು, ಹಿರಿಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಹನುಮಾನ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿದರು. ಭಕ್ತರು ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿ ನಂತರ ಅನ್ನಪ್ರಸಾದ ಸ್ವೀಕರಿಸಿದರು. ಕಾರ್ಯಕ್ರಮವು ಭಕ್ತಿ, ಶ್ರದ್ಧೆ ಹಾಗೂ ಸೌಹಾರ್ದತೆಯ ವಾತಾವರಣದಲ್ಲಿ ನಡೆಯಿತು. ನವ ಅಯೋಧ್ಯ ನಗರ 1ನೇ ಕ್ರಾಸ್ ಹನುಮಂತನ ಆಶೀರ್ವಾದದಿಂದ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ನವೋದಯ ತರುಣ ಸಂಘ ಪದಾಧಿಕಾರಿಗಳು ದುಡಿದಂತ ಇನ್ನೂ ಹೆಚ್ಚು ಅವರಿಗೆ ದೇವರು ಆರೋಗ್ಯ, ಆಯುಷ್ಯ ಮತ್ತು ಅವರಿಗೆ ರೆಟ್ಟಿಗೆ ಒಂದು ಒಳ್ಳೆ ಶಕ್ತಿ ಕೊಡುವಂತ ಇದನ್ನ ದೇವರು ಅವರಿಗೆ ಕಲ್ಪಿಸಲಿ ಅಂತಂದು ನಾನು ಕೇಳ್ಕೊಳ್ತೇನೆ. ನಗರದ ಭಕ್ತಾದಿಗಳು ಹನುಮಪ್ಪನ ಭಕ್ತಾದಿಗಳಿಗೆ ವಿನಂತಿ, ದರ ವರ್ಷದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂತ ಬಂದಿದ್ದಾರೆ. ಅದೇ ಪ್ರಕಾರ ಈ ವರ್ಷ ಕೂಡ ದೊಡ್ಡ ಪ್ರಮಾಣದಲ್ಲಿ ಒಂದು ಅನ್ನದಾನವನ್ನು ಆಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸಂಘದವರು. ಆದ ಕಾರಣ ಭಕ್ತಾದಿಗಳು ಬಹಳ ಹರಿದು ಬರ್ತಾ ಇದೆ. ವರ್ಷದಂತೆ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಈ ಸಂಘದ ಉತ್ಸಾಹಿ ಯುವಕರು ಆಮ್ಯಾಗ ಭಕ್ತಾದಿಗಳು ಎಲ್ಲರೂ ಸೇರಿ ಒಂದು ಈ ಜಯಂತಿಯ ಆಚರಣೆ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಮಾಡಿ ಆಶೀರ್ವಾದ ಕೋರ್ಬೇಕಂತ ಸವಿನಯ ಭಕ್ತನೆಯ ಪ್ರಾರ್ಥನೆ. ನನ್ನ ಹೆಸರು ಮೋಹನ್ ಗೌಡ್ರು ಅಂತ, ಹುಬ್ಬಳ್ಳಿ ಮಹಾನಗರ ಗುತ್ತಿಗೆದಾರರ ಸಂಘದ ಕಾಂಟ್ರಾಕ್ಟರು, ನವ ಅಯೋಧ್ಯ ನಗರ. ನಾನು ಮಾಲ್ತೇಶ್, ಮೈಸೂರು, ಚೋಳಮಂಡಲಂ ಫೈನಾನ್ಸ್ ಏರಿಯಾ ಮ್ಯಾನೇಜರ್ ಮತ್ತು ನವ ಅಯೋಧ್ಯ ನಗರ 1ನೇ ಕ್ರಾಸಿನ ನಿವಾಸಿ. ಪ್ರತಿ ವರ್ಷದಂತೆ ಈ ವರ್ಷನೂ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಆಂಜನೇಯ ನಾಮಕರಣ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷನೂ ಪ್ರಸಾದ ಭಾಳ ಚಂದ ಮಾಡ್ತಾರೆ. ಪ್ರಸಾದ ಪ್ರತಿ ಒಂದು ಏನಾದರೂ ಇಲ್ಲಿ ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ತರ ಇದು ಮಾಡಿದ್ರು ಅಯೋಧ್ಯ ಫಸ್ಟ್ ಕ್ಲಾಸ್ ಅಲ್ಲಿ ಯಾವ್ದೇ ಫಂಕ್ಷನ್ ಮಾಡಿದ್ರು ಬಹಳ ಚೆನ್ನಾಗಿ ಎಲ್ಲ ಹುಡುಗರು ಒಕ್ಕಟ್ಟು ಕೂಡಿ ಬಹಳ ಚೆನ್ನಾಗಿ ಮಾಡಿ ಪ್ರಸಾದ ವಿತರಣೆ ಆಗಲಿ ಎಲ್ಲೋ ಒಂದು ಪ್ರತಿಯೊಂದಾದ್ರೂ ಬಹಳ ಚೆನ್ನಾಗಿ ಸರ್ ನಮಸ್ಕಾರ. ಇದೇನು ಪ್ರತಿಯೊಂದು ಈ ವರ್ಷ ಅನ್ನ ಪ್ರಸಾದ ಮಾಡ್ತೀರಾ, ಸ್ವಲ್ಪ ಇದ್ರ ಬಗ್ಗೆ ಹೇಳ್ರಿ. ನಮಸ್ಕಾರ. ನಾಡಿನ ಜನತೆಗೆ ಮತ್ತು ಹುಬ್ಬಳ್ಳಿ ನಗರದ ಮಹಾನಗರದ ಎಲ್ಲ ಭಕ್ತ ಸ್ತೋಮಕ್ಕೆ ನಾನು ನಮಸ್ಕರಿಸುತ್ತಾ, ನಾನು ಮಾರುತಿ ಹುಬ್ಬಳ್ಳಿಯಿಂದ. ನಮ್ಮ ನವ ಅಯೋಧ್ಯ ನಗರದಲ್ಲಿ ಈ ಅಯೋಧ್ಯೆಯ ಶ್ರೀರಾಮನ ಮಂದಿರವೂ ಇದೆ ಅಥವಾ ಹನುಮಾನ್ ಟೆಂಪಲ್ ಇದೆ ಕೂಡ. ಶ್ರೀರಾಮ ಅಂತ ಹೇಳಿದ್ರೆ ಶ್ರೀರಾಮ ನಗರದಲ್ಲಿ ರಾಮನ ಮಂದಿರ ಇದೆ, ಈ ಅಯೋಧ್ಯ ನಗರದಲ್ಲಿ ಹನುಮಾನ್ ಟೆಂಪಲ್ ಇದೆ. ಈ ಪ್ರತಿ ವರ್ಷವೂ ಕೂಡ ನಡೆದಂತೆ ಈ ವರ್ಷವೂ ಕೂಡ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಈ ಯುವ ಸಮೂಹದಿಂದ ನಡೀತಾ ಇದೆ, ವಿಜೃಂಭಣೆಯಿಂದ ನಡೀತಾ ಇದೆ. ಎಷ್ಟೋ ಜನ ಬೆಳಗಿಂದ ಸಂಜೆವರೆಗೂ ಕೂಡ ಈ ಅನ್ನದಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಎಲ್ಲರೂ ಬಂದು ಪ್ರಸಾದವನ್ನ ಸ್ವೀಕರಿಸಿಕೊಂಡು ಹೋಗ್ತಾರೆ. ಜನಸ್ತೋಮದಲ್ಲಿ ಸಂಜೆವರೆಗೂ ಇರುತ್ತೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಅನ್ನದಾನದ ಮತ್ತು ಪ್ರಸಾದವನ್ನ ಸ್ವೀಕರಿಸಿಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್.